ಒಬ್ಬ ಬಡವ ತನ್ನ ಹೆಂಡತಿಯ ಜೊತೆಗೆ ಸಂಸಾರ ನಡೆಸ್ತಿರ್ತಾನೆ. ಅವನ ಹೆಂಡತಿಯ ಕೂದಲು ತುಂಬಾ ಉದ್ದ ಇರುತ್ತೆ, ಆದ್ರೆ ಅವಳ ಬಾಚಣಿಕೆ ಕಳೆದು ಹೋಗಿರುತ್ತೆ. ಸೊ ಒಂದು ದಿವಸ ಹೆಂಡತಿ ತನ್ನ ಗಂಡನ ಬಳಿ ಬಂದು ಕೇಳ್ತಾಳಂತೆ, ರೀ ನನ್ನ ಬಾಚಣಿಕೆ ಕಳೆದು ಹೋಗಿದೆ, ನನಗೊಂದು ಬಾಚಣಿಕೆ ತಂದ್ಕೊಡ್ರಿ ಅಂತ. ಆಗ ಗಂಡ ಹೇಳ್ತಾನಂತೆ, ನನ್ನ ಗಡಿಯಾರ ಹಾಳಾಗಿ 1 ತಿಂಗಳಾಯ್ತು, ಅದನ್ನ ರಿಪೇರಿ ಮಾಡಿಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, 1 ತಿಂಗಳು ಕಾಯಿ, ನನ್ನ ಸಂಬಳ ಬಂದ ತಕ್ಷಣ ನಿನಗೊಂದು ಹೊಸ ಬಾಚಣಿಕೆ ತಂದ್ಕೊಡ್ತೀನಿ ಅಂತ. ಗಂಡನ ಈ ಮಾತನ್ನ ಕೇಳಿ ಹೆಂಡತಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಅವತ್ತಿನಿಂದ ಅವಳು ಗಂಡನ ಬಳಿ ಏನನ್ನು ಕೂಡ ಕೇಳೋದೇ ಇಲ್ಲ. ಹೀಗೆ ಒಂದಷ್ಟು ದಿನಗಳು ಕಳೆಯುತ್ತೆ. ಒಂದು ದಿವಸ ಗಂಡ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ತನ್ನ ಹಾಳಾಗಿರುವಂತಹ ವಾಚ್ ಅನ್ನ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ತನ್ನ ಹೆಂಡತಿಗೋಸ್ಕರ ಒಂದು ಹೊಸ ಬಾಚಣಿಕೆಯನ್ನ ತಗೋತಾನೆ. ಮನೆಗೆ ಹೋಗಿ ಬಹಳ ಪ್ರೀತಿಯಿಂದ ತನ್ನ ಹೆಂಡತಿಗೆ ಬಾಚಣಿಕೆ ಕೊಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ತನ್ನ ಹೆಂಡತಿ ಅವಳ ಉದ್ದವಾಗಿರುವಂತಹ ಕೂದಲನ್ನ ಕತ್ತರಿಸಿಕೊಂಡಿರೋದನ್ನ ನೋಡ್ತಾನೆ. ಯಾಕಂದ್ರೆ ಅವನ ಹೆಂಡತಿ ತನ್ನ ಉದ್ದನೆಯ ಕೂದಲನ್ನ ಕತ್ತರಿಸಿ ಅದನ್ನ ಮಾರಾಟ ಮಾಡಿ ಆ ದುಡ್ಡಲ್ಲಿ ತನ್ನ ಗಂಡನಿಗೋಸ್ಕರ ಒಂದು ಹೊಸ ಗಡಿಯಾರವನ್ನ ತಂದಿರ್ತಾಳೆ. ಸೊ ಒಬ್ಬರ ಮೇಲೊಬ್ಬರಿಗಿರುವಂತಹ ಈ ಪರಸ್ಪರ ಪ್ರೀತಿನ ನೋಡಿ ಅವರಿಬ್ಬರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಸೊ ಈ ಕಥೆಯಿಂದ ನಾವು ಒಂದನ್ನ ಅರ್ಥ ಮಾಡ್ಕೋಬಹುದು, ಪ್ರೀತಿಸೋದು ಅಥವಾ ಮದುವೆ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡೋದು ದೊಡ್ಡದಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಡಿವೋರ್ಸು, ಬ್ರೇಕಪ್ಗಳು ಆಗ್ತಿರುವಂತ ಈ ಕಾಲದಲ್ಲಿ ನಿಮ್ಮ ಖುಷಿಗೋಸ್ಕರ ಹಗಲು ರಾತ್ರಿ ಕಷ್ಟ ಪಡುವಂತ ಲೈಫ್ ಪಾರ್ಟ್ನರು ನಿಮಗ್ ಸಿಕ್ಕಿದ್ರೆ ನೀವೇ ಪುಣ್ಯವಂತರು.